ನಮಸ್ಕಾರ, ವೆಜ್ ರುಚಿಗೆ ಸ್ವಾಗತ. ನಾನಿವತ್ತು ನಮ್ಮ ಮನೆಯೊಳಗೆ ಮಾಡ್ಕೊಳ್ಳುವಂಥ ಒಂದು ಸಿಂಪಲ್ ರಾಗಿ ಟೀ ಅಥವಾ ರಾಗಿ ಮಾಲ್ಟ್ ಹೆಂಗೆ ಮಾಡ್ಕೊಳ್ಳೋದಂತ ತೋರಿಸ್ತೀನಂತ. ಚಾಕ ಭಾಳ ಅಡಿಕ್ಟ್ ಆಗಿದ್ರೆ ಇದೊಂದು ಬೆಸ್ಟ್ ಸೊಲ್ಯೂಷನ್ ನೋಡಿರಿ. ಭಾಳ ಹೆಲ್ದಿ ವರ್ಷನ್ ಇದು ರಾಗಿ ಟೀ ಅಥವಾ ರಾಗಿ ಮಾಲ್ಟ್. ಮಕ್ಕಳು ಕುಡಿಬೋದು, ದೊಡ್ಡವ್ರೂ ಕುಡಿಬೋದು. ಭಾಳ ಹೆಲ್ದಿ ವರ್ಷನ್ ಇದು. ಇದನ್ನು ಹೆಂಗೆ ಮಾಡೋದಂತ ಒಂದು ಸತಿ ನೋಡೋಣ ಬರ್ರಿ. ಇದಕ್ಕೇನಿಲ್ಲ, ಸಮ ಪ್ರಮಾಣದ ರಾಗಿ ಮತ್ತು ಹುರುಳಿನ ತೊಗೋಬೇಕು. ಎರಡೂ ಈಕ್ವಲ್, ಅರ್ಧ ಕೆ ಜಿ ರಾಗಿ, ಅರ್ಧ ಕೆ ಜಿ ಹುರುಳಿ. ಆಮೇಲೆ ಇವು ಎರಡನ್ನ ಸ್ವಚ್ಛಗೆ ಕ್ಲೀನ್ ಮಾಡಿ ನೀರೊಳಗೆ ತೊಳಿಬೇಕು. ತೊಳೆದ ನಂತರ ನೀವು ಮನೆಯೊಳಗೆ ಆರಾಕೋಬೇಕ್ರಿ. ಈಗ ನಾ ಆರಾಕಾಕತ್ತೀನಲ್ಲ, ಈ ಥರ ಮನೆಯೊಳಗೆ ಒಂದು 5-6 ತಾಸು ಆರಿದ್ರೆ ಸಾಕಿದು. ರಾಗಿ ಮತ್ತು ಹುರುಳಿ ಎರಡು ಆರಾಕೋರಿ. ಹಿಂಗೆ ಮನೆಯೊಳಗೆ ಫ್ಯಾನ್ ಗಾಳಿಗೆ ಆರಿದ್ರೆ ಸಾಕು. ಒಣಗಿದ ನಂತರ ಇವನ್ನೆಲ್ಲ ಹುರ್ಕೋಬೇಕ್ರಿ. ಹುರ್ಕೊಳ್ಳುವಾಗ ಒಂದಿಷ್ಟು ಡ್ರೈ ಫ್ರೂಟ್ಸ್ನ ಹಾಕೋಬೇಕು. ಅದಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬರ್ರಿ. ಇಲ್ಲ ನಾನು 2 ಚಮಚದಷ್ಟು ಕಾಳು ಮೆಣಸು ತೊಗೊಂಡಿನಿ. ಇವನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಕಾಳು ಮೆಣಸು ಉಷ್ಣ ನಂತರ ಅದ್ರ ಸಮ ಆಗಲಿ ಅಂತ ನಾನು 1-2 ಚಮಚದಷ್ಟು ಏಲಕ್ಕಿ ತೊಗೊಂಡಿನಿ. ಅವನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇಲ್ಲಿ ಒಣದೆ ಡ್ರೈ ರೋಸ್ಟ್ ಮಾಡ್ಕೊಳಕ್ತೀನಿ ನೋಡ್ರಿ. ಈ ಥರ ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಮಾಡಿ ಸ್ವಲ್ಪ ತೆಗೆದುಬಿಡ್ರಿ ಇವನ್ನ ಒಂದು ಪ್ಲೇಟ್ನಾಗ. ನಂತರ 1 ಬಟ್ಲದಷ್ಟು ಬಾದಾಮಿ, 1 ಬಟ್ಲದಷ್ಟು ಗೋಡಂಬಿ. ಇದನ್ನು ಡ್ರೈ ರೋಸ್ಟೇ ಮಾಡ್ಕೋಬೇಕು. ನಿಮಗೆ ಎಷ್ಟು ಅನುಕೂಲದ ಅಷ್ಟರ ಪ್ರಕಾರ ನೀವು ಇವನ್ನ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋಬೇಕು. ಇಷ್ಟೇ ಅಂತೇನಿಲ್ಲ. ನಂತರ ಒಣ ಖಾರಿಕ್, ಖರ್ಜೂರ ಸರಿ ಆಗೋದಿಲ್ಲ ರೀ. ಒಣ ಖಾರಿಕ್ ಅಂತ ಸಿಗುತ್ತಲ್ಲ, ಒಣ ಖರ್ಜೂರ, ಅದನ್ನು ಸಣ್ಣಗೆ ಪೀಸ್ ಮಾಡಿ ಇಟ್ಕೊಂಡಿದ್ದೆ ನಾನು. ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊರಿ, ಕ್ರಿಸ್ಪಿ ಆಗುತ್ತನ. ಅಂದ್ರೆ ಫೈನ್ ಪೌಡ್ರ್ ಆಗ್ತತಿ, ಇಲ್ಲ ಅಂದ್ರೆ ಮುದ್ದೆ ಥರ ಆಗಿಬಿಡ್ತದೆ. ನಂತರ ಹುರುಳಿನ ಘಮ ಘಮ ಅಂತ ವಾಸ ಬರುವವರೆಗೂ ಹುರ್ಕೋಬೇಕು ನೀವು. 5-10 ನಿಮಿಷ ಹುರಿಬೇಕಿದ್ನ ಹುರುಳಿನ. ನೋಡಿರಿ, ಹಿಂಗೆ ಸ್ವಲ್ಪ ಕಪ್ಪಗೆ ಬಣ್ಣ ಚೇಂಜ್ ಆಯ್ತಲ್ಲ ಅಲ್ಲಿವರೆಗೂ. ನಂತರ ರಾಗಿನೂ ಕೈ ಬಿಡಲಾರ್ದು 5-10 ನಿಮಿಷ ಹುರ್ಕೋರಿ. ಯಾಕಂದ್ರೆ ರಾಗಿ ಕಲರ್ನೂ ಕೆಂಪೇ ಇರುತ್ತೆ, ಸ್ವಲ್ಪ ಗೊತ್ತಾಗೋದಿಲ್ಲ. ಸ್ವಲ್ಪ ನಿಮ್ಗೆ ಹುರಿಯುವಾಗ ಕಂಪು ವಾಸ ಬರುತ್ತಲ್ಲ ಅಲ್ಲಿವರೆಗೂ ಹುರ್ಕೊಳ್ರಿ. ಹುರ್ಕೊಂಡು ಸೈಡಿಗೆ ಎತ್ತಿಟ್ಕೋಬೇಕು. ರಾಗಿ ಮತ್ತು ಹುರುಳಿ ಎರಡೂ ಸಮ ಪ್ರಮಾಣದಾಗ ತೊಗೋಬೇಕು. ಆಮೇಲೆ ರಾಗಿ ತಂಪಾದ್ರೆ ಹುರುಳಿ ಉಷ್ಣ ನೋಡ್ರಿ, ಎರಡೂ ಇಲ್ಲಿಗೆ ಸಮ ಆಗಿಬಿಡ್ತೈತಿ. ಇದನ್ನ ರಾಗಿ ಮತ್ತು ಹುರುಳಿನ ಹುರಿದಿರೋದನ್ನ ನಾನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಆರಾಕಿಟ್ಟೀನಿ. ಇದಕ್ಕೆ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿರುವಂಥ ಕಾಳು ಮೆಣಸು ಮತ್ತು ಏಲಕ್ಕಿನೂ ಮಿಕ್ಸ್ ಮಾಡ್ಕೊಳಕತ್ತೀನಿ. ಡ್ರೈ ಫ್ರೂಟ್ಸ್ನ ನಾವು ಇದಕ್ಕೆ ಡೈರೆಕ್ಟಾಗಿ ಮಿಕ್ಸ್ ಮಾಡಬಾರ್ದು ರೀ, ಯಾಕಂದ್ರೆ ಸರಿಯಾಗಿ ಪೌಡರ್ ಆಗೋದಿಲ್ಲ ಅದು. ಇದನ್ನು ಇಷ್ಟು ಮಿಕ್ಸ್ ಮಾಡಿ ನಾವು ಮಿಲ್ಲಿಗೆ ಕೊಡಬೇಕು. ಈ ಡ್ರೈ ಫ್ರೂಟ್ನ ನಾವು ಮಿಕ್ಸ್ ಮಾಡಬೇಕಲ್ಲ, ಅದಕ್ಕೆ ಇದನ್ನು ಮಿಕ್ಸರ್ಗೆ ಹಾಕ್ಕೊಳ್ಳೋಂಥ. ಮಿಕ್ಸರ್ಗೆ ಇದನ್ನು ತಣ್ಣಗಾದ್ಮೇಲೆ ಮಿಕ್ಸರ್ಗೆ ಹಾಕ್ಕೋಬೇಕು. ಮಿಕ್ಸರ್ಗೆ ಹಾಕ್ಕೊಂಡ್ಮೇಲೆ ಇದು ಒಂದು ಸ್ವಲ್ಪ ಮುದ್ದೆ ಥರ ಆಗುತ್ತೆ. ಇದು ಮುದ್ದೆ ಆಗಬಾರ್ದಂದ್ರೆ ನಾವು ಹುರಿದಿಟ್ಕೊಂಡಿರ್ತೀವಲ್ಲ ಆ ರಾಗಿ ಮತ್ತು ಹುರುಳಿನ 1 ಬಟ್ಲ ಇದಕ್ಕೆ ಹಾಕಿ ಮಿಕ್ಸಿ ಮಾಡ್ಕೊರಿ. ಇಲ್ಲಿ ನೋಡಿರಿ, ನಾನು ಅದು ಹಾಕ್ಕೊಳಕತ್ತೀನಿ. ಇದನ್ನು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಡ್ರೈ ಫ್ರೂಟ್ ಪೌಡ್ರ್ ಮುದ್ದೆ ಆಗೋದಿಲ್ಲ, ಉದುರಾಗೆ ಚೆಂದಂಗೆ ಬರ್ತೈತಿ. ಇಲ್ಲ ಹಾಕ್ಕೊಂಡಲ್ಲ ನೋಡಿರಿ, ಈಗ ಹೆಂಗೆ ಹಿಟ್ಟೊಳಗೆ ಕರೆಕ್ಟಾಗಿ ಮಿಕ್ಸ್ ಆಗ್ತದೆ ಡ್ರೈ ಫ್ರೂಟ್ ಪೌಡ್ರ್. ನಿಮಗೆ ಬೇಕು ಅನಿಸಿದ್ರೆ ನೀವು ಡೈರೆಕ್ಟಾಗಿ ಎಲ್ಲ ಮಿಕ್ಸ್ ಮಾಡಿ ಮಿಲ್ಲಿಗೂ ಕೊಡ್ಬೋದು. ಕೆಲವೊಬ್ಬರು ಮಿಲ್ನ್ಯಾಗ ಗಿರ್ನ್ಯಾಗ ಸರಿ ಮಾಡೋದಿಲ್ಲ, ಇನ್ನೇನಾರೆ ಹೆಚ್ಚು ಕಮ್ಮಿ ಎತ್ತಿಟ್ಕೋಬೋದು. ಏನೋ ಒಂದು ನಿಮಗೆ ಡೌಟ್ ಇತ್ತಂದ್ರೆ ಬೇಡ, ಮನೆಯಾಗೆ ಇದನ್ನು ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡ್ಕೊರಿ. ಹಿಂಗೆ ಸಪ್ರೇಟ್ 2 ಪುಡಿ ಆಯ್ತು ನೋಡಿರಿ. ಇದನ್ನು ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದಿದ್ದು. ಆಮೇಲೆ ಇದನ್ನು ಎರಡೂ ಚೆಂದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಪೌಡ್ರ್ ರೆಡಿ ಇದೆ, ರಾಗಿ ಪೌಡ್ರು. ಆ ಥರ ನಾ ಹೇಳೋದು ಇದಕ್ಕೆ ನಾ ರಾಗಿ ಟೀ ಪೌಡ್ರ್ ಅಂತ ಹೇಳ್ತೀನಿ. ಇದನ್ನು ನೀವು 6 ತಿಂಗಳವರೆಗೂ ಇಟ್ಟರೂ ಈ ಪೌಡ್ರ್ ಹಾಳಾಗೋದಿಲ್ಲ. ಯಾಕಂದ್ರೆ ನಾವು ಎಲ್ಲ ಡ್ರೈ ರೋಸ್ಟ್ ಮಾಡಿ ಕ್ಲೀನ್ ಮಾಡಿ ವಾಶ್ ಮಾಡಿ ತೊಳೆದಿಟ್ಟು ಅಂಥ ಪುಡಿ ಇದು, ಏನೂ ಆಗೋದಿಲ್ಲ. 1 ಗ್ಲಾಸಿಗೆ 1 ಚಮಚದಷ್ಟು ಪುಡಿ ಆದರೆ ಸಾಕು. ನಂತರ ಇದಕ್ಕೆ ನಾವು 2 ಚಮಚದಷ್ಟು ಬೆಲ್ಲ ಹಾಕ್ಕೋಬೇಕು.
ಒಂದು ಚಿಟಿಕೆ ಉಪ್ಪು. ಇದನ್ನು ಚಂದಂಗೆ 5ರಿಂದ 10 ನಿಮಿಷ ಕುದಿಸ್ಕೋಬೇಕ್ರಿ. ಇಲ್ಲಿ ನಾ ತಣ್ಣೀರಾಗ ಪೌಡ್ರ್ ಯಾಕೆ ಹಾಕ್ಕೊಂಡೆ ಅಂದ್ರೆ ಇದು ಹುರಿದಿರೋ ಪೌಡ್ರ್ ಅದಲ್ಲ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಹುರಿಲಾರ್ದಿದ್ದು ಪೌಡ್ರ್ ಇತ್ತಂದ್ರೆ ಬಿಸಿನೀರ್ನಾಗ ಹಾಕ್ಕೋಬೇಕು. ಇದು ಹುರಿದಿರೋ ಪೌಡ್ರ ಏನು ಪ್ರಾಬ್ಲಮ್ ಇಲ್ಲ, ಅದಕ್ಕೆ ನಾ ತಣ್ಣೀರ್ನಾಗೆ ಮಿಕ್ಸ್ ಮಾಡೋದನ್ನು ನಿಮಗೆ ತೋರಿಸಿದೆ. ಈಗ ಇದು 5ರಿಂದ 10 ನಿಮಿಷ ಇದನ್ನು ಕುದಿಸ್ರಿ. ಕುದಿಸಿದ ಮೇಲೆ ಪರ್ಫೆಕ್ಟ್ ರಾಗಿ ಟೀ ರೆಡಿ ಆಯಿತಾ, ಅಥವಾ ರಾಗಿ ಮಾಲ್ಟ. ಇದು ಎಲ್ಲರಿಗೂ ಸೂಟ್ ಆಗುತ್ತೆ, ಮಕ್ಳಿಗೂ ಸೂಟ್ ಆಗುತ್ತೆ, ದೊಡ್ಡವ್ರಿಗೂ ಸೂಟ್ ಆಗುತ್ತೆ, ಹೆಣ್ಮಕ್ಳಿಗೂ ಸೂಟ್ ಆಗುತ್ತೆ, ಜಿಮ್ಗೆ ಹೋಗೋರಿಗೂ ಸೂಟ್ ಆಗುತ್ತೆ. ಈ ಪ್ರತಿಯೊಬ್ಬರಿಗೂ ಚಿಕ್ಕವರಿಂದ ದೊಡ್ಡೋರವರೆಗೂ ಪರ್ಫೆಕ್ಟ್ ಹೆಲ್ದಿ ಡ್ರಿಂಕ್ ಇದು. ಚಳಿಗಾಲಗೂ ಸೂಟ್ ಆಗುತ್ತೆ, ಮಳೆಗಾಲಗೂ ಸೂಟ್ ಆಗುತ್ತೆ, ಬೇಸಿಗೆಗೂ ಸೂಟ್ ಆಗುತ್ತೆ. ನೋಡಿರಿ, ಒಮ್ಮೆ ಟ್ರೈ ಮಾಡಿ ನೋಡಿರಿ. ಈ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.